ಒಗ್ಗರಣೆ ಕಥೆಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಯುಗಾದಿ ಹಬ್ಬಕ್ಕೆ ಸಾಂಪ್ರದಾಯಿಕ ಬೇವು ಬೆಲ್ಲದ ರೆಸಿಪಿಯನ್ನು ತಯಾರಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿ ನಾನಾ ಭಾಗದಲ್ಲಿ ನಾನಾ ರೀತಿಯ ಬೇವು ಬೆಲ್ಲ ಮಾಡ್ತಾರೆ. ನಮ್ಮ ಬಳ್ಳಾರಿ ಕಡೆ ಈ ರೀತಿ ಮಾಡ್ತೀವಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬೆಲ್ಲ, ಬೇವಿನ ಹೂವು, ಹುರುಗಡ್ಲೆ ಪುಡಿ 2 ಕಪ್, ಡ್ರೈ ಫ್ರೂಟ್ಸ್, ಡ್ರೈ ಅಂಜೀರ್, ಕೇರು ಬೀಜ, ಖರ್ಜೂರ, ಗೋಡಂಬಿ, ಮಿಕ್ಸ್ಡ್ ಸೀಡ್ಸ್, ಬಾದಾಮ್, ಹುಳಿ ಮಾವಿನ ತುರಿ, ಗಸಗಸೆ ರಸ, ಹುಣಸೆ ರಸ. ಒಂದು ಪ್ಯಾನ್ನಲ್ಲಿ ತುಪ್ಪ ಹಾಕಿ ಬಿಸಿ ಆದ ನಂತರ ತೋರಿಸಿರುವ ಎಲ್ಲ ಡ್ರೈ ಫ್ರೂಟ್ಸ್ ರೋಸ್ಟ್ ಆಗುವ ತನಕ ಫ್ರೈ ಮಾಡಿ. ನಂತರ ಗಸಗಸೆ ಹಾಕಿ. ಇವಾಗ ಒಂದು ಬೌಲ್ನಲ್ಲಿ 2 ಕಪ್ ಹುರುಗಡ್ಲೆ ಪುಡಿ ಹಾಕಿ, ಬಿಡಿಸಿದ ಬೇವಿನ ಹೂವು, ಫ್ರೈ ಮಾಡಿದ ಡ್ರೈ ಫ್ರೂಟ್ಸ್ ಮಿಶ್ರಣ, ಡ್ರೈ ಅಂಜೀರ್, ಖರ್ಜೂರ, ಒಣ ಕೊಬ್ಬರಿ, ಹುಳಿ ಮಾವಿನ ತುರಿ, ಎರಡು ಕಪ್ ಬೆಲ್ಲ, ಅರ್ಧ ಕಪ್ ಹುಣಸೆ ರಸ ಹಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಅದಕ್ಕೆ 2 ಗ್ಲಾಸ್ ನೀರು ಹಾಕಿ ಪಾಯಸದ ಹದಕ್ಕೆ ಕಲಸಿ. 1 ಗಂಟೆ ಬಿಟ್ಟರೆ ಬೇವು ಬೆಲ್ಲ ರೆಡಿಯಾಗುತ್ತದೆ. ಇದನ್ನು ತಣ್ಣಗೆ ಫ್ರಿಜ್ನಲ್ಲಿಟ್ಟು ತಣ್ಣಗಾದರೂ ತಿನ್ನಬಹುದು, ಇಲ್ಲ ಹಾಗೆ ಸೇವಿಸಬಹುದು. ಬೇವು ಬೆಲ್ಲದ ಪಾನಕ. ಇದನ್ನು ಮಾಡಲು 1 ಗ್ಲಾಸಿಗೆ 2 ಚಮಚ ತಯಾರಿಸಿದ ಬೇವು ಬೆಲ್ಲದ ಮಿಶ್ರಣ, 2 ಚಮಚ ಬೆಲ್ಲ ಮತ್ತು ಅದಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಾನಕ ಹದಕ್ಕೆ ತಯಾರಿಸಿಕೊಳ್ಳಿ. ಇದನ್ನು ಸೇವಿಸಲು ರೆಡಿಯಾಗುತ್ತದೆ.